ಆರ್.ಬಿ. ತಿಮ್ಮಾಪುರ ಅವರ ವಿರುದ್ಧ ದೂರು ದಾಖಲಾಗಿದೆ. ಲೋಕಾಯುಕ್ತಕ್ಕೆ ಆರ್.ಬಿ. ತಿಮ್ಮಾಪುರ ವಿರುದ್ಧ ಕಂಪ್ಲೇಂಟ್ ಹೋಗಿದೆ. ಅಬಕಾರಿ ಇಲಾಖೆಯಲ್ಲಿ ಕೋಟಿ ಕೋಟಿ ಡೀಲ್ ನಡೀತಾ ಇದೆ ಅನ್ನುವ ಆರೋಪವನ್ನ ದೂರುದಾರ ಲಕ್ಷ್ಮೀನಾರಾಯಣ ಅವರು ಮಾಡಿರುವಂತದ್ದು. ಅದನ್ನೇ ಹೇಳ್ತಾ ಇದ್ದೆ. ಈಗ ಈ ಲಂಚದ ವಿಚಾರ ಏನಿದೆಯಲ್ಲ, 25 ಲಕ್ಷ ರೂಪಾಯಿ ಲಂಚವನ್ನು ಸ್ವೀಕರಿಸಿ ಸಿಕ್ಕಾಕೊಂಡಿರ್ತಕ್ಕಂಥ ವಿಚಾರ, ಇದು ಸಚಿವರ ತಲೆದಂಡದವರೆಗೆ ಹೋಗಿದೆ. ಅವ್ರಿಗೆ ಈ ಎಲ್ಲ ವಿಚಾರಗಳು ಸುರುಳಿಯಾಗಿ ಸುಟ್ಕೊಳ್ಳುವಂತ ಎಲ್ಲ ಸಾಧ್ಯತೆ ಇದೆ ಅಂತ ಅಬಕಾರಿ ಸಚಿವರಾಗಿರುವಂಥ ಆರ್.ಬಿ. ತಿಮ್ಮಾಪುರ ಅವರ ವಿರುದ್ಧ ದೂರು ದಾಖಲಾಗಿದೆ. ಲೋಕಾಯುಕ್ತಕ್ಕೆ ಆರ್.ಬಿ. ತಿಮ್ಮಾಪುರ ಅವರು ಅವ್ರ ವಿರುದ್ಧ ಕಂಪ್ಲೇಂಟ್ ಹೋಗಿದೆ. ಅಬಕಾರಿ ಇಲಾಖೆಯಲ್ಲಿ ಕೋಟಿ ಕೋಟಿ ಡೀಲ್ ನಡೀತಾ ಇದೆ ಅಂತ ಹೇಳಿ ದೂರುದಾರ ಲಕ್ಷ್ಮೀನಾರಾಯಣ ಅವರು ದೂರನ್ನು ಸಲ್ಲಿಕೆ ಮಾಡಿದ್ದಾರೆ. ಇತ್ತ ಆಡಿಯೋ ಬಗ್ಗೆ ಸ್ಪಷ್ಟನೆಯನ್ನ ಕೇಳಿದ್ದಾರೆ ಮುಖ್ಯಮಂತ್ರಿಗಳು. ಕೋಟಿ ಕೋಟಿ ಡೀಲ್ ಆಡಿಯೋ ಸಂಬಂಧ ಮುಖ್ಯಮಂತ್ರಿಗಳು ಸ್ಪಷ್ಟನೆಯನ್ನ ಕೇಳಿದಾರಂತೆ. ಅದೇನೋ ಗೊತ್ತಿಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮೇಲಿಂದ ಮೇಲೆ ಸವಾಲುಗಳು ಎದುರಾಗ್ತಾ ಇದೆ. ಅವರದ್ದೇ ಸಚಿವ ಸಂಪುಟದ ಸಹೋದ್ಯೋಗಿಗಳು ಭ್ರಷ್ಟಾಚಾರದ ಆರೋಪದ ಹಿನ್ನೆಲೆಯಲ್ಲಿ ಅದು ನಿರಾನೇರವಾಗಿ ಸರ್ಕಾರಕ್ಕೆ ಮುಜುಗರವನ್ನು ತಂದೊಡ್ಡುವಂಥ ಕೆಲಸವನ್ನ ಮಾಡ್ತಾ ಇದ್ರು. ಇನ್ನೇನು 2-3 ದಿನಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಅಧಿವೇಶನ. ನೀವೇ ಕರೆದಿರ್ತಕ್ಕಂಥ ವಿಶೇಷ ಅಧಿವೇಶನ, ನೀವೇ ಮನ್ರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ ಕರೆದಿರ್ತಕ್ಕಂಥ ವಿಶೇಷ ಅಧಿವೇಶನ. ಈ ಅಧಿವೇಶನದಲ್ಲಿ ಸಹಜವಾಗಿ ಬಿಜೆಪಿ ಈ ವಿಚಾರವನ್ನು ಮುಂದಿಟ್ಟುಕೊಂಡು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಮಗದೊಂದು ಕಡೆ ಆರ್.ಬಿ. ತಿಮ್ಮಾಪುರ ಅವರು ರಾಜೀನಾಮೆಯನ್ನು ಕೊಡಬೇಕು ಅನ್ನುವ ಆಗ್ರಹಗಳನ್ನು ಬಿಜೆಪಿ ವ್ಯಕ್ತಪಡಿಸ್ತಾ ಇದೆ. ಇದೆಲ್ಲದರ ನಡುವೆ ಲೋಕಾಯುಕ್ತಕ್ಕೆ ಆರ್.ಬಿ. ತಿಮ್ಮಾಪುರ ಅವರ ವಿರುದ್ಧವೇ ದೂರು ಹೋಗಿದೆ. ಅಬಕಾರಿ ಇಲಾಖೆಯಲ್ಲಿ ಕೋಟಿ ಕೋಟಿ ಲಂಚ ತಾಂಡವವಾಡ್ತಾ ಇದೆ. ದುಡ್ಡು ಕೊಟ್ಟಿಲ್ಲ ಅಂದರೆ, ಲಂಚ ಕೊಟ್ಟಿಲ್ಲ ಅಂದರೆ ಏನು ನಡೆಯಲ್ಲ ಅಬಕಾರಿ ಇಲಾಖೆಯಲ್ಲಿ. ಅದು ಹೊಸ ಲೈಸೆನ್ಸ್ ಇಶ್ಯೂ ಮಾಡೋದಾಗಿರ್ಬೋದು ಅಥವಾ ಲೈಸೆನ್ಸ್ಗಳನ್ನು ರಿನ್ಯೂವಲ್ ಮಾಡಿಸೋದಾಗಿರ್ಬೋದು. ದುಡ್ಡಿಟ್ಟರೆ ಮಾತ್ರವೇ, ಟೇಬಲ್ ಮೇಲೆ ದುಡ್ಡಿಟ್ಟರೆ ಮಾತ್ರವೇ ಎಲ್ಲ ಕೆಲಸ ನಡೆಯೋದು ಅನ್ನುವಂಥದ್ದು ಆರೋಪವನ್ನು ಬಿಜೆಪಿಗರು ಮಾಡ್ತಾ ಇದ್ದದಕ್ಕೆ ಪುಷ್ಟಿ ಕೊಡೋ ಹಾಗೆ ಈಗ ಲೋಕಾಯುಕ್ತಕ್ಕೆ ಒಂದು ದೂರು ಹೋಗಿದೆ. ಬಹುಶಃ ಈ ವಿಚಾರ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಂತೂ ಒತ್ತಡಕ್ಕೆ ಸಿಲುಕಾಕೊಳ್ಳುವಂಥ ಎಲ್ಲ ಸಾಧ್ಯತೆ ವಿಚಾರದಲ್ಲಿ ಕಂಡು ಬರ್ತಾ ಇದೆ.